ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಯಾರೆಲ್ಲ ವಿಡಿಯೋಸ್ ಅನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇದೀಗ ನೋಡಿ ಜಾಬ್ ಅಪ್ಡೇಟ್ ಬಂದಿದೆ. ಏನು ಅಂತ ಹೇಳಿದ್ರೆ, ದಟ್ ಈಸ್ ಯಾರೆಲ್ಲ BSc ಅಗ್ರಿಕಲ್ಚರ್ ಮಾಡಿರ್ತೀರಾ, ಈ ಕೃಷಿ ಇಲಾಖೆಯಲ್ಲಿ ಅವರಿಗೆ ಅರ್ಜಿಯನ್ನ ಆಹ್ವಾನಿಸಿದರೆ AO ಮತ್ತು AAO ಹುದ್ದೆಗಳಿಗೆ. ಓಕೆ, ಏನು ಕೃಷಿ ಇಲಾಖೆಯಲ್ಲಿನ ಅಗ್ರಿಕಲ್ಚರ್ ಆಫೀಸರ್ ಅಂತ ಏನ್ ಹೇಳ್ತೀವಿ AO, ಮತ್ತೆ ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್, ಈ ಹುದ್ದೆಗಳ ನೇಮಕಾತಿಯ ಪರೀಕ್ಷಾ ಜವಾಬ್ದಾರಿಯನ್ನ KPSC ಇಂದ KEAಗೆ ವರ್ಗಾಯಿಸಿರುವ ಹಿನ್ನೆಲೆಯಲ್ಲಿ ಇದೀಗ KEA ಹೊಸದಾಗಿ ಅಧಿಸೂಚನೆಯನ್ನ ಪ್ರಕಟಿಸಿ ಅರ್ಜಿಯನ್ನ ಆಹ್ವಾನಿಸಿದೆ. ಇದಕ್ಕೆ ಕ್ವಾಲಿಫಿಕೇಶನ್ ಬಂದು BSc ಅಗ್ರಿಕಲ್ಚರ್ ಆಗಿರ್ಬೇಕು ಅಥವಾ BTech ಆಗಿದ್ರು ಓಕೆ. ಇನ್ನು ವಯೋಮಿತಿ ಬಂದು ನೋಡಿ, ವಯೋಮಿತಿ ಏನಿದೆಯಲ್ಲ, ವಯೋಮಿತಿ ಬಂದು ಇದಕ್ಕೆ ವಯೋಮಿತಿ ಬಂದು 21 ವರ್ಷದಿಂದ 38 ವರ್ಷ. ಇಲ್ಲಿ OBC ಅವರಿಗೆ 41 ಮತ್ತೆ SC STಗೆ 43. ಇಲ್ಲಿ 3 ವರ್ಷ ಸಡಿಲಿಕೆ ಅನ್ವಯ ಆಗಿದೆ. ಇನ್ನು ಅರ್ಜಿ ಸಲ್ಲಿಸುವ ಅವಧಿ ಏನಿದೆಯಲ್ಲ, ಅರ್ಜಿ ಸಲ್ಲಿಸುವ ಅವಧಿ ಬಂದು 19/4/2026 ರಿಂದ 10/5 ಅಂದ್ರೆ ಮೇ 10ರವರೆಗೆ ಇಲ್ಲಿ ಅವಕಾಶ ಇದೆ. 19 ಅಂದ್ರೆ ಇವತ್ತಿನಿಂದ, ಓಕೆ, 19ನೇ ತಾರೀಕು ಏಪ್ರಿಲ್ 19ರಿಂದ ಮೇ 10ರವರೆಗೆ ಇಲ್ಲಿ ಅವಕಾಶವನ್ನ ಕಲ್ಪಿಸಿಕೊಡಲಾಗಿದೆ. ಓಕೆ, ಯಾರಿಗೆಲ್ಲ ನೋಡಿ, ಯಾರೆಲ್ಲ BTech, ಅದರಲ್ಲೂ ಫುಡ್ ಟೆಕ್ನಾಲಜಿ, ಫುಡ್ ಸೈನ್ಸ್ ಅಂಡ್ ಟೆಕ್ನಾಲಜಿ, ಆಹಾರ ವಿಜ್ಞಾನ ಮತ್ತು ತಂತ್ರಜ್ಞಾನ, ಓಕೆ, ಇದರಲ್ಲಿ ಯಾರೆಲ್ಲ ಬ್ಯಾಚುಲರ್ ಡಿಗ್ರಿಯನ್ನ ಪಡೆದಿರ್ತೀರಾ ಇವರೆಲ್ಲರೂ ಕೂಡ ಅರ್ಹರಾಗಿರ್ತಾರೆ. ಇಲ್ಲಿ ಇನ್ನೊಂದು ಏನ್ ಮೆನ್ಷನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಈಗ BSc ಆನರ್ಸ್ ನಂದಾಗಿದೆ ಅಂತ ಹೇಳಿ ಯಾರಾದ್ರೂ ಅರ್ಜಿಯನ್ನ ಹಾಕಿದ್ರೆ, ಇಫ್ ಸಪೋಸ್ ಅವ್ರೇನಾದ್ರೂ ಪಾಸ್ ಆಗಿ ಮುಂದಿನ ಹಂತದಲ್ಲಿ ಅವರು ಅನರ್ಹಗೊಂಡ್ರೆ ಅದಕ್ಕೆ KEA ಜವಾಬ್ದಾರಿ ಅಲ್ಲ ಅಂತೇಳಿ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ನೋಡಿ, ಮೇಲ್ಕಂಡ ಹುದ್ದೆಗೆ ನಿಗದಿಪಡಿಸಿರುವ ವಿದ್ಯಾರ್ಹತೆ ಹೊರತುಪಡಿಸಿ ಯಾರಾದ್ರೂ ಇಲ್ಲಿ ಅರ್ಜಿಯನ್ನ ಸಲ್ಲಿಸಿ ಮುಂದಿನ ಪ್ರಕ್ರಿಯೆಯಲ್ಲಿ ಅವ್ರೇನಾದ್ರೂ ಅನರ್ಹಗೊಂಡ್ರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಇಲ್ಲಿ ಜವಾಬ್ದಾರಿ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಇನ್ನು ವಯೋಮಿತಿ ನೋಡೋದಾದ್ರೆ, ಕರ್ನಾಟಕ ನಾಗರಿಕ ಸೇವೆಗಳು ನಿಯಮಗಳು 1977ರಲ್ಲಿ ನಿರ್ದಿಷ್ಟಪಡಿಸಿರುವಂತೆ ಅರ್ಜಿಗಳನ್ನ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಕನಿಷ್ಠ 18 ವರ್ಷಗಳು ತುಂಬಿರತಕ್ಕದ್ದು ಹಾಗೂ ಸರ್ಕಾರದ ಆದೇಶ ಸಂಖ್ಯೆ ಏನಿದೆ ಅದರಂತೆ ಒಂದು ಬಾರಿಗೆ ಅನ್ವಯವಾಗುವಂತೆ ಗರಿಷ್ಠ ವಯೋಮಿತಿಯಲ್ಲಿ 5 ವರ್ಷಗಳ ಸಡಿಲಿಕೆಯನ್ನು ಕೂಡ ಇಲ್ಲಿ ನೀಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅದನ್ನ ಅಳವಡಿಸಿಕೊಂಡ ನಂತರ ಅಭ್ಯರ್ಥಿಗಳು ಈ ಕೆಳಕಂಡ ಗರಿಷ್ಠ ವಯೋಮಿತಿಯನ್ನ ಮೀರಿರಬಾರ್ದು ಅಂತ ಹೇಳಿದ್ದಾರೆ. ನೋಡಿ, ಇಲ್ಲಿ ಸಾಮಾನ್ಯ ಅರ್ಹತೆಯ ಅಭ್ಯರ್ಥಿಗಳಿಗೆ 40 ವರ್ಷ, ಇನ್ನು ಪ್ರವರ್ಗ 2A, 2B, 3A ಮತ್ತು 3B ಅಭ್ಯರ್ಥಿಗಳಿಗೆ 43 ವರ್ಷ, ಜೊತೆಗೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಪ್ರವರ್ಗ 1 ಅಭ್ಯರ್ಥಿಗಳಿಗೆ ಇಲ್ಲಿ 45 ವರ್ಷ. ಓಕೆ, ಸೊ ಇದಿಷ್ಟು ಈ ಹೊತ್ತಿನ ಜಾಬ್ ಅಪ್ಡೇಟ್ ಆಗಿತ್ತು. ಇನ್ನಷ್ಟು ನಿಮ್ಗೆ ಜಾಬ್ ಅಪ್ಡೇಟ್ ಗಳಿಗಾಗಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.